ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶದ್ರೋಹಿಗಳು ಮಾತ್ರ ಈ ತರ ಘೋಷಣೆ ಕೂಗೋದಕ್ಕೆ ಸಾಧ್ಯ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಶಕ್ತಿಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವ ವಿರುದ್ಧ ಈಗ ರಾಜ್ಯಾದ್ಯಂತ ವಿರೋಧವೂ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿಕ್ಕಮಗಳೂರಿನ ಮಾಜಿ ಶಾಸಕ ಸಿಟಿ ರವಿಯವರು ಕೂಡ ಇರುವಂಥದ್ದು. ಸರ್, ಶಕ್ತಿಸೌಧದಲ್ಲಿ ಈ ರೀತಿ ಘೋಷಣೆ ಕೂಗಿರುವಂಥದ್ದನ್ನು ನೀವು ಯಾವ ರೀತಿ ಖಂಡಿಸ್ತೀರಿ? ನೋಡಿ, ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂಥ ವಿಷಯ, ಲಘುವಾಗಿ ಪರಿಗಣಿಸಬಾರ್ದು. ಯಾಕೆಂದರೆ ದೇಶದ್ರೋಹಿಗಳು ಮಾತ್ರ ಹೀಗೆ ಕೂಗೋಕ್ಕೆ ಸಾಧ್ಯ. ದೇಶಭಕ್ತರ ಬಾಯಿನಲ್ಲಿ ಭಾರತ ಮಾತಾ ಕಿ ಜೈ ಅಂತ ಘೋಷಣೆ ಬರುತ್ತೆ. ದೇಶದ್ರೋಹಿಗಳಿರ್ತಾರಲ್ಲ, ಇಂಥವ್ರ ಬಾಯಿನಲ್ಲಿ ಇಂಥ ಮಾತುಗಳು ಬರ್ತವೆ. ಇದು ಹೊಸ್ತು ನೋಡಿ. ನಾವೆಲ್ಲ ದೂರದಲ್ಲಿ ಕೇಳ್ತಾ ಇದ್ವಿ, ಕಾಶ್ಮೀರದಲ್ಲಿ ಭಾರತ ಮಾತಾ ಕಿ ಜೈ ಅಂತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಇದೇ ಥರದ ಘೋಷಣೆ ಕಾಂಗ್ರೆಸ್ಸು ವಿಧಾನಸಭಾ ಚುನಾವಣೆಯಲ್ಲಿ ಜೈಬೇರಿ ಗಳಿಸಿದಾಗ ಬೆಳಗಾಂನಲ್ಲಿ ಕಾಂಗ್ರೆಸ್ ಶಾಸಕ ಬೆಳಗಾಂ ಉತ್ತರದಲ್ಲಿ ಗೆದ್ದ ಸಂದರ್ಭದಲ್ಲಿ ಇದೇ ಥರದ ಘೋಷಣೆ ಕೂಗಿದ್ರು. CAA ಪ್ರತಿಭಟನೆ ಆದ ಸಂದರ್ಭದಲ್ಲಿ ಇದೇ ಥರದ ಘೋಷಣೆ ಕೂಗಿದ್ರು. ಈಗ ವಿಧಾನಸೌಧದ ಒಳಗೆ ಬಂದು ಘೋಷಣೆ ಕೂಗ್ತಾರೆ ಅಂದರೆ ಇಂಥ ಪಾಪಿಗಳನ್ನು ಕ್ಷಮಿಸಬೇಕು ಅಂತ ಹೇಳ್ತೀರಾ? ಅಥವಾ DK ಶಿವಕುಮಾರ್ ಅವ್ರು ಹೇಳಿದಂತೆ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತೇಳಿ ಸಪೋರ್ಟ್ ಮಾಡಬೇಕು ಅಂತ ಬಯಸ್ತೀರಾ? ಸಿದ್ದರಾಮಯ್ಯನವರ ಜಾತ್ಯತೀತ ನೀತಿಗೆ ಧಕ್ಕೆ ಬರುತ್ತೆ ಅಂತ ಇವ್ರನ್ನ ಬಿರಿಯಾನಿ ಕೊಟ್ಟು ಕಳಿಸ್ಬೇಕು ಅಂತ ಬಯಸ್ತೀರಾ ನೀವು? ವಿಧಾನಸೌಧದಲ್ಲಿ ಬಂದು ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಈ ಪಾಪಿಗಳನ್ನು ಬೇರೆ ಸಹಿತ ಕಿತ್ತಾಕಬೇಕು. ಇಂಥವ್ರ ಸಮರ್ಥನೆಗೆ ಹೊಸದಾಗಿ ಗೆದ್ದಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ಸಮರ್ಥನೆಗೆ ನಿಲ್ತಾರೆ ಅಂತ ಹೇಳಿದ್ರೆ ಅವರಿಗೆ ರಾಜ್ಯಸಭಾ ಸದಸ್ಯ ಆಗೋವಂಥ ನೈತಿಕತೆಯೇ ಇಲ್ಲ. ರಾಜ್ಯಸಭೆಗೆ ಹೋಗಬೇಕಾದವರು ಅಲ್ಲ ಅವರು. ಅಂದರೆ ಮಾಧ್ಯಮದವರ ಮೇಲೂ ಕೂಡ ಅವರು ಹಲ್ಲೆ ಮಾಡಲಿಕ್ಕೆ, ಅಂದರೆ ಎಲ್ಲ ಒಂದು ಕಡೆ ಪ್ರತಿಕ್ರಿಯೆ ಕೊಡೋಕ್ಕೂ ಮುಂದಾಗಲ್ಲ ಸರ್. ನಿಜವಾಗಲೂ ಅವ್ರು ದೇಶಭಕ್ತ ಆಗಿದ್ದರೆ ಅವನು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಅವನನ್ನು ಹಿಡಿದು ಪೊಲೀಸರು ಹೊಸಕ್ಕೊಪ್ಪಿಸ್ತಿದ್ರು, ಚಪ್ಪಲಿ ತಗೊಂಡು ಮೆಟ್ಟಲ್ಲಿ ಹೊಡಿತಿದ್ರು. ಅದನ್ನು ಬಿಟ್ಟು ನಿಮ್ಮನ್ನು ದಬಾಯಿಸ್ತಾರೆ ಅಂತ ಹೇಳಿದ್ರೆ ಇವ್ರನ್ನೆಲ್ಲ ಗಳಂದೆ ಇನ್ನೇನು ಹೇಳಬೇಕ್ರಿ ನಾವು? ನಮ್ಮ ಅವರ ಸಂತಾನಕ್ಕೆ ಸೇರಿದವರು ಅಂತ ಹೇಳಬೇಕಾಗತ್ತೆ. ಹಾಗಾದರೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಸರ್? ಕೂಡಲೇ ಸರ್ಕಾರ ಅವನು ಯಾರು ಅಂತ ಪತ್ತೆ ಹಚ್ಚಬೇಕು, ಅವನನ್ನು ಬಂಧಿಸಬೇಕು. ಅವ್ರ ಹಿಂದ್ಗಡೆ ಯಾವ ಸಂಘಟನೆ ಇದೆ, ಏನು ಕಾರಣ ಇದೆಲ್ಲವನ್ನು ಕೂಡ ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ, ನಾಳೆ ಬಾಂಬ್ ಹಾಕ್ತಾರೆ. ಹಾಗೆ ಬಿಟ್ಟರೆ ಬಾಂಬ್ ಹಾಕ್ತಾರೆ. ನಾಳೆ ಇಡೀ ದೇಶವನ್ನು ಪಾಕಿಸ್ತಾನ ಮಾಡಬೇಕು ಅಂತ ಸಂಚು ಮಾಡ್ತಾರೆ. ನಿರ್ಲಕ್ಷ್ಯ ಮಾಡೋ ಸಂಗತಿ ಅಲ್ಲ ಇದು. ಇವತ್ತು ನೆನ್ನೆದಲ್ಲ, ಯಾವತ್ತು ಗಜ್ವೆ ಹಿಂದು ಪತ್ವ ಓಡಿಸಿದೋ ಅವತ್ತಿಂದ ಶುರುವಾಗಿರೋದು. ಈ ಪಾಪಿಗಳನ್ನು ವೋಟ್ ಬ್ಯಾಂಕ್ ಆಸೆಗೋಸ್ಕರ ಸಪೋರ್ಟ್ ಮಾಡ್ಕೊಂಡು ಬಂದರೆ ದೇಶನೇ ಉಳಿಯಲ್ಲ. ಇದಿಷ್ಟು ಮಾಜಿ ಸಚಿವ ಸಿಟಿ ರವಿಯವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.